ಹಾಯ್ ಮಾ. ಪ್ರಯಾಣ ಹೇಗಿತ್ತೆ? ಹಾ, ಪ್ರಯಾಣ ಚೆನ್ನಾಗೇ ಇತ್ತು. ಏನ್ ತೊಂದ್ರೆ ಆಗಿಲ್ಲ ತಾನೇ? ಆಹಾ, ತೊಂದ್ರೆ ಏನಾಗಿಲ್ಲ. ಆಲ್ ಗುಡ್. ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ? ಇವಾಗ ನಾನಿರೋ ಜಾಗ ಇದೆಯಲ್ಲ, ಹಾಸ್ಪಿಟಲ್ಗೆ ತುಂಬಾ ಹತ್ರ ಇದೆ. ಟೆನ್ಷನ್ನೇ ಇಲ್ಲ. ನೀನ್ ಹಂಗೆ ಹೇಳ್ತೀಯ, ಅದು ಬೇರೆ ಹೊಸ ಜಾಗ. ಏನಕ್ಕೆ ಯೋಚನೆ ನಿಂಗೆ? ಇಲ್ಲೆಲ್ಲ ಚೆನ್ನಾಗೇ ಇದೆ, ಎಲ್ಲ ಸೌಕರ್ಯ ಇದೆ. ಇನ್ನೊಂದ್ 2-3 ದಿನ ಆದ್ರೆ ಸೆಟ್ ಆಗ್ಬಿಡುತ್ತೆ. ಪ್ರಾಕ್ಟೀಸ್ ಆಗತ್ತೆ. ಆರಾಮಾಗಿದೆ ಮಾ. ಇಂಥ ಜಾಗದಲ್ಲಿ ನೈಟ್ ಶಿಫ್ಟ್ ಬೇಕೇನೆ? ನನಗೇನೋ ಭಯ ಆಗ್ತಿದೆ ಕಣೆ. ಅಬ್ಬಾ ಅಮ್ಮ, ಇವತ್ತೇ ಜಾಯಿನ್ ಆಗಿದ್ದು, ಅದಕ್ಕೆ ಇವತ್ ನೈಟ್ ಶಿಫ್ಟ್ ಹಾಕಿದ್ದಾರೆ. ದಿನ ಏನ್ ನೈಟ್ ಶಿಫ್ಟ್ ಇರಲ್ಲ, ಡೇ ಶಿಫ್ಟೇ ಹಾಕ್ತಾರೆ. ನೀನ್ ಮೊದ್ಲು ಟೆನ್ಷನ್ ಮಾಡ್ಕೋಬೇಡಮ್ಮ. ಅಮ್ಮ, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ಯಾ? ತಗೋತೀನ್ ಬಿಡೆ ಆಮೇಲೆ. ಏನಮ್ಮ ಇಷ್ಟೊತ್ತಾದ್ರೂ ಇನ್ನೂ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಂದ್ರೆ ಹೆಂಗ್ ಹೇಳು? ದಿನ ಹೇಳ್ತಿದ್ದೀನಲ್ಲ, ಒಂದ್ ಟೈಮ್ಗೆ ಫೋನ್ ಮಿಸ್ ಕಾಲ್ ಆದ್ರೆ ಅಷ್ಟೇ ಪರಿಸ್ಥಿತಿ. ಹಿಂಗಾದ್ರೆ ಹೆಂಗಮ್ಮ? ಎಮರ್ಜೆನ್ಸಿ ಕೇಸ್ ಬಂದಿದೆ. ಅದಲ್ವೇ. ಅಮ್ಮ, 1 ನಿಮಿಷ, ಎಮರ್ಜೆನ್ಸಿ ಕೇಸ್. ಹಲೋ, ಏನಾಯ್ತೆ? ಹಲೋ. ಓ ಮೈ ಗಾಡ್, ಸಿವಿಯರ್ ಬರ್ನ್ ಇಂಜುರೀಸ್. ಅರ್ಜೆಂಟ್ ಆಗಿ ಓನ್ ಡ್ರೆಸ್ಸಿಂಗ್ ಮತ್ತೆ ಸರ್ಜರಿ ಮಾಡ್ಬೇಕು. ನೀವೊಂದ್ ಕೆಲ್ಸ ಮಾಡಿ, ನೀವು ಮೇಲ್ಗಡೆ ಭವಾನಿ ವಾರ್ಡ್ ಕರ್ಕೊಂಡು ಹೋಗಿ, ನಾನು ಉಳಿದ ಡಾಕ್ಟರ್ಸ್ಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ. ಭವಾನಿ ವಾರ್ಡ್ ಅಂತ. ಮೇಡಮ್, ಏನಾಯ್ತು? ಭವಾನಿ ವಾರ್ಡಾ? ಹಾ, ಭವಾನಿ ವಾರ್ಡ್ ಅಂದ್ರೆ ಸಾಯಂಕಾಲ ಆದ್ಮೇಲೆ ಆ ಭವಾನಿ ವಾರ್ಡ್ ಒಳಗಡೆ ಯಾರು ಹೋಗೋದಿಲ್ಲ ಮೇಡಮ್. ಯಾಕೆ? ಯಾಕಂದ್ರೆ ಆ ಭವಾನಿ ವಾರ್ಡ್ ಅಲ್ಲಿ ದೆವ್ವ ಇದೆ ಮೇಡಮ್. ದೆವ್ವ? ರಾತ್ರಿ ಹೊತ್ತು ಯಾವ ಪೇಷಂಟ್ ಬಂದ್ರು ಸಿಟಿ ಹಾಸ್ಪಿಟಲ್ ಕಳ್ಸಿಬಿಡ್ತೀವಿ. ಇದೇ ಸರ್ ಆರ್ಡರ್ ಮೇಡಮ್. ನಿಮ್ಗೇನಾದ್ರೂ ಹುಚ್ಚ? ಪೇಷಂಟ್ ಇಷ್ಟು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುವಾಗ ದೆವ್ವ ಭೂತ ಅಂತೀರಾ? ಸ್ವಲ್ಪ ಏನಾದ್ರೂ ಸೆನ್ಸ್ ಇದ್ಯಾ? ವಾರ್ನಿಂಗ್ ಕೊಡ್ತಿದ್ದೀನಿ, ಈಗ್ಲೇ ಮೇಲ್ ಕರ್ಕೊಂಡು ಹೋಗಿ. ಬೇಡ ಕಣೋ, ಸುಮ್ಮನೆ ರಿಸ್ಕ್ ಬೇಡ. ಎಮ್ಮೆ ತರ ಬೆಳ್ದವ್ರೆ, ಇವ್ರಿಗೆ ದೆವ್ವ ಭೂತ ಅಂದ್ರೆ ಭಯ ಬೇರೆ. ಇಲ್ಲಿ ಸ್ವಿಚ್ ಬೋರ್ಡ್ ಎಲ್ಲಿದೆ? ಯಾರು? 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 ಯಾರು?
ಹಲೋ ಆಲ್, ವೆಲ್ಕಮ್ ಟು ಇಂಡಿಯಾಸ್ ಬಿಗ್ಗೆಸ್ಟ್ ನ್ಯೂಸ್ ಚಾನೆಲ್ ವಾಯ್ಸ್. ಇವತ್ತು ನಮ್ಮೊಂದಿಗೆ 2 ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಒಬ್ರು ಬಂದು ವೈಬ್ರೆಂಟ್ ಪಬ್ಲಿಕೇಶನ್ ಓನರ್ ಮಿಸ್ಟರ್ ಜಯದೇವ್ ಅವರು, ಅಂಡ್ ವಿ ಹ್ಯಾವ್ ಫೇಮಸ್ ನಾವೆಲ್ ರೈಟರ್ ಸಂಜಯ್ ವರ್ಮಾ ವಿತ್ ಅಸ್. ಸರ್, ನೀವು ಪಾಸ್ಟ್ 2 decades ಇಂದ ನೀವು ಬರೆದಂತ ನಾವೆಲ್ ಸಾಕಷ್ಟು ಸೆನ್ಸೇಷನ್ ಆಗಿದೆ ಅಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅದು ಗೊತ್ತಿರೋಂಥ ವಿಷಯ. ಅದೇನಂದ್ರೆ ನೀವು ಸ್ವಲ್ಪ ಗ್ಯಾಪ್ ಕೂಡ ತಗೊಂಡಿದ್ರಿ, ಮತ್ತೆ ಈ ಗ್ಯಾಪ್ ನಂತರ ಮತ್ತೆ ನಿಮ್ಮ ಬುಕ್ ಒಂದು ಲಾಂಚ್ ಆಗ್ತಿದೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಸೊ ಆ ಬುಕ್ ಬಗ್ಗೆ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಅಭಿಮಾನಿ ಪ್ರೇಕ್ಷಕರಿಗೆಲ್ಲ ನಮಸ್ಕಾರ. ಹಲವು ವರ್ಷಗಳಿಂದ ಮಾಡಿದಂತಹ ಅನೇಕ ಪ್ರಾಜೆಕ್ಟ್ಗಳನ್ನ ನೀವು ಆದರಿಸಿದ್ದೀರಿ, ಅಭಿಮಾನಿಸಿದ್ದೀರಿ, ಪ್ರೋತ್ಸಾಹ ಕೊಟ್ಟಿದ್ದೀರಿ. ಇಂಥ ಹೊಸ ಜಾನರ್ ಇದುವರೆಗೂ ಯಾರು ಟಚ್ ಮಾಡದೇ ಇರ್ತಕ್ಕಂಥ ಒಂದು ಹೊಸ ನಾವೆಲ್ ನಿಮ್ ಮುಂದೆ ಬರ್ತಾ ಇದೆ. ಅದು ಆ ನಾವೆಲ್ ಬಗ್ಗೆ ಆಗ್ಲಿ, ಆ ಬುಕ್ ಬಗ್ಗೆ ಆಗ್ಲಿ, ಮೈ ಲವ್ಲಿ ರೈಟರ್ ಸಂಜಯ್ ಅವರು ನಾನ್ ಹೇಳೋದಕ್ಕಿಂತ ಅವ್ರ ಮಾತಲ್ಲೇ ಕೇಳಿದ್ರೆ ಚೆನ್ನಾಗಿರುತ್ತೆ. ಸಂಜಯ್, ಕಮಾನ್, ಸೇ ಸಮಥಿಂಗ್. Hi, I'm here to announce my new book, The Urban Legends, which we are going to launch soon. ಇದಕ್ಕೂ ಮುಂಚೆ ನಾನು ತುಂಬ ಜಾನರ್ಸ್ ಬರೆದಿದ್ದೀನಿ, ಆದರೆ ಈ ಸಲ ಮಾತ್ರ 10 ರಿಯಲ್ ಹಾಂಟೆಡ್ ಸ್ಟೋರೀಸ್ನ ಮಾತ್ರ ಬರೆದಿದ್ದೀನಿ. ಈ ಬುಕ್ಕಲ್ಲಿರೋ ಇನ್ಸಿಡೆಂಟ್ಸ್ ಅಷ್ಟು ಯಾವತ್ತೋ ಎಲ್ಲೋ ನಡೆದಿರೋಂಥ ವಿಷಯಗಳೇ. ದ ಅರ್ಬನ್ ಲೆಜೆಂಡ್ಸ್ ಟೈಟಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ನಿಜವಾಗ್ಲೂ ನಡೆದಂತ ಘಟನೆಗಳನ್ನ ಆಧರಿಸಿ ಬುಕ್ ಬರ್ದಿರೋದು. ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ನೀವ್ ಹೇಳದ್ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಈ ಬುಕ್ ನ ಯಾವಾಗ ಲಾಂಚ್ ಮಾಡ್ತೀರಾ? ಈ ಮಂತ್ ಎಂಡ್, ಮೋಸ್ಟ್ ಪ್ರಾಬ್ಲಿ ಜುಲೈ 31st ಲಾಂಚ್ ಮಾಡ್ತಿದ್ದೀವಿ. ಓಹ್, ದಟ್ ಸೌಂಡ್ಸ್ ಗುಡ್. ನಿಮ್ ಎಲ್ಲಾ ಬುಕ್ ತರ ಈ ಬುಕ್ ಕೂಡ ಸಾಕಷ್ಟು ಸೆನ್ಸೇಷನ್ ನ ಕ್ರಿಯೇಟ್ ಮಾಡ್ಲಿ ಅಂತ ನಾನು ಮನವಿ ಮಾಡ್ಕೋತೀನಿ. ಥ್ಯಾಂಕ್ ಯು. ಲೇ, ನಿಂತ್ಕೊಳ್ಳೋ. ಯಾರೋ ಹುಡುಗಿ? ಆ ಕಣ್ಣು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ನಿಲ್ಸು, ಸ್ಟಾಪ್. ಯಾಕೋ ಅಷ್ಟು ಓವರ್ ಆಕ್ಟಿಂಗು? ಲೇ, ಅಷ್ಟಾರು ಬಿಲ್ಡಪ್ ಕೊಟ್ಟಿಲ್ಲ ಅಂದ್ರೆ ಕಾಂಟ್ರಾಕ್ಟ್ ಹೆಂಗೋ ಕೊಡ್ತಾರ ಅವರು? ಆಲ್ರೆಡಿ ಸುಬ್ಬು ಅವ್ರು ಹೇಳಿದಾರಲ್ಲೋ. ಲೇ, ಯಾರೋ ಒಂದ್ ಸುಬ್ಬು ಈಗ ನೋಡು ಹೆಂಗ್ ತರಿಸ್ತೀನಿ ಕಾಂಟ್ರಾಕ್ಟ್. ಬಾ, ನೀನ್ ಬಾ, ಬೇಗ ಬಾರ ನೀನು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕೋಣ. ಆ ಲೈಟಿಂಗ್ಸ್ನ ಚೇಂಜ್ ಮಾಡಿಸಿ ಆ ಲೈಟ್ ಎತ್ಕೊಂಡ್ಬಂದು ಈ ಕಡೆ ಹಾಕ್ಸೋಣ. ನಾಳೆ ಬೆಳಗ್ಗೆ ಬಂದು ಅದನ್ನ ಚೇಂಜ್ ಮಾಡೋಣ. ಮಾವ, ಲೈಟ್ ನ ಇನ್ನೂ ಈ ಕಡೆ ಹಾಕ್ಬೇಕಾಯ್ತಲ್ಲ. ಅಷ್ಟೇ. ಅಣ್ಣ, ಅದನ್ನ ಓ, ಅಣ್ಣ. ಚೆನ್ನಾಗಿರುತ್ತೆ. ಭಯ್ಯ, ನಮ್ ಮ್ಯೂಸಿಕ್ ಬ್ಯಾಂಡ್ ಸೂಪರ್ ಆಗಿದೆ ಅಣ್ಣ. ಸೂಪರು, ನಮ್ ಬ್ಯಾಂಡ್ ಫೇಮಸ್. ಓಕೆ, ಸುತ್ತಮುತ್ತ ಊರಲ್ಲಿ ಯಾರನ್ನ ಬೇಕಾದ್ರೂ ಕೇಳು, ಹೇಳ್ತಾರೆ ನಮ್ ಬಗ್ಗೆ. ಏನೋ ನಿಂಗಳು ಮ್ಯೂಸಿಕ್ ಅಣ್ಣ, ಮ್ಯೂಸಿಕ್.
ಮ್ಯೂಸಿಕ್ ಅಣ್ಣಯ್ಯ ಹೂ ಅಂತೀಯ ರಾಜ ಟೆಂಟೆಡ್ 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 ಯೋಯೋ ಹನಿ ಸಿಂಗ ಅಮ್ಮ ಅಮ್ಮ ಅಣ್ಣ ಸುಬ್ಬು ಅವ್ರು ಕಳ್ಸಿದ್ರಣ್ಣ. ಆ ವಿಷಯನ ಮೊದಲೇ ಹೇಳ್ಬೇಕಲ್ವ ತಮ್ಮ? ಸರಿ, ಮೊದಲು ಪೇಮೆಂಟ್ ಎಷ್ಟು ಅಂತ ಹೇಳು.